ನೋಡಿ ಕ್ವಶನ್ನು, ಇವ್ಯಾಲ್ಯುಯೇಟ್ ಇಂಟೆಗ್ರಲ್ ಆಫ್ 0 to 3 1/4x plus 5 dx by using Simpson 1/3 rule by taking 7 ಆರ್ಡಿನೇಟ್ಸ್. ನೋಡಿ ಏನು ಮಾಡಬೇಕು ಸೊಲ್ಯೂಷನ್. ಫಸ್ಟ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಎ ಎಷ್ಟು 0, ಬಿ ಎಷ್ಟು 3, ವೈ ಎಷ್ಟು 1/4x plus 5 ಆ್ಯಂಡ್ ಎನ್ ಎಷ್ಟು 6. 7 ಆರ್ಡಿನೇಟ್ಸ್ ಅಂದರೆ ಎನ್ ಈಸ್ ಈಕ್ವಲ್ ಟು 6. ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಅಂದರೆ ಎಚ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಬೈ ಎನ್. ಗೊತ್ತಾಗ್ತಿದೆಯಲ್ವಾ? ಬಿ ಅಂದರೆ 3 ಮೈನಸ್ ಎ ಅಂದರೆ 0 ಬೈ ಎನ್ ಅಂದರೆ 6. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದಲ್ಲ. ನೋಡಿ ಫಸ್ಟು ಎ ಬರ್ಕೊಳ್ಳಿ, ಲೋವರ್ ಲಿಮಿಟ್ನ ಎ ಅಂತ ಬರ್ಕೊಳ್ಳಿ, ಅಪ್ಪರ್ ಲಿಮಿಟ್ನ ಬಿ ಅಂತ ಬರ್ಕೊಳ್ಳಿ. ವೈ ಅಂದರೆ 1/4x plus 5, ಎನ್ ಇದು ನೋಡ್ಕೊಂಡು ಬರೀರಿ. 7 ಆರ್ಡಿನೇಟ್ಸ್ ಇದ್ದರೆ 6 ಬರೀರಿ ಎನ್ನು. ಎಚ್ ಅಂದರೆ ಬಿ ಮೈನಸ್ ಎ ಬೈ ಎನ್, ಬಿ ಸಬ್ಸ್ಟಿಟ್ಯೂಟ್ ಮಾಡಿ 3 ಮೈನಸ್ ಎ ಅಂದರೆ 0, ಎನ್ ಅಂದರೆ 6. ಇದನ್ನ ಕ್ಯಾಲ್ಕುಲೇಟ್ ಟೈಪ್ ಮಾಡ್ಕೊಳ್ಳಿ. 3 ಮೈನಸ್ 0 ಬೈ 6 ಎಷ್ಟು ಬಂತು? 1/2. ನೋಡಿ ಹೆಚ್ ಬರೆದ ಮೇಲೆ ಟೇಬಲ್ ಮಾಡ್ಕೊಬಿಡಿ. ಎಕ್ಸು y is equal to 1/4x plus 5. ಇಲ್ಲಿ ಫಸ್ಟು ಟೇಬಲ್ ಯಾವ ಥರ ಮಾಡೋದು ನೋಡಿ. ಮೋಡ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಮೋಡ್ ಟೇಬಲ್ 7 1/4x plus 5 ಡಿವೈಡ್ ಬೈ 1/4 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 5 ಈಕ್ವಲ್ ಸ್ಟಾರ್ಟು A0 ಎಂಟು ಬಿ 3. ಸ್ಟೆಪ್ ಸೈಜ್ ಎಚ್ ಎಷ್ಟು 1/2. ಇದು ಬರ್ಕೊಂಡೋಗಿ 0 1/2 1 3/2 2 5/2 3. 0ಗೆ ಸ್ಟಾರ್ಟ್ ಮಾಡಬೇಕು, 3ಗೆ ನಿಲ್ಲಿಸ್ಬೇಕು. ಈಗ ಈ ಕಡೆ ಬನ್ನಿ ಸೈಡ್ಗೆ. 0ಗೆ ಬಂದು 1/5, 1/2 ಬಂದು 1/7, 1/9 1ಗೆ, 3/2ಗೆ 1/11, 1/13, 1/15, 1/17. ಇದು ವೈ ವ್ಯಾಲ್ಯೂಸ್. ಇದನ್ನ ನೇಮ್ ಮಾಡ್ಕೊಳ್ಳಿ. ಇದನ್ನ y0, y1, y2, y3, y4, y5, y6. ಈಗ ನೋಡಿ ಸಿಂಪ್ಸನ್ಸ್ 1/3 ರೂಲ್ಗೆ ಫಾರ್ಮುಲಾ ಬಂದು ಇಲ್ಲಿ ಬರೀತೀನಿ. ರಫು ಫಾರ್ಮುಲಾ 1/3 ರೂಲ್ಗೆ ಇಂಟೆಗ್ರಲ್ ಆಫ್ a to b y dx is equal to h/3 into first plus last plus 4 times summation of y odd plus 2 times ರಿಮೈನ್. ಗೊತ್ತಾಗ್ತಿದೆಯಲ್ವಾ? ಈ ಫಾರ್ಮುಲಾ ಇಟ್ಕೊಂಡು ಪ್ರಾಬ್ಲಮ್ನ ಇದು ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಇಲ್ಲೇನು ಬರಿಬೇಕಂದ್ರೆ ನೀವು ಸಿಂಪ್ಸನ್ಸ್ 1/3 ರೂಲ್ ಇದಾದಮೇಲೆ ಟೇಬಲ್ ಆದಮೇಲೆ ಸಿಂಪ್ಸನ್ಸ್ 1/3 ರೂಲ್ ಫಾರ್ n is equal to 6 is ಅಂತ ಬರೆದು ಇಂಟೆಗ್ರಲ್ ಆಫ್ a to b y dx is equal to ಅಂತ ಬರೆದು h/3 ಅಂತ ಬರೆದು ಫಸ್ಟ್ ಪ್ಲಸ್ ಲಾಸ್ಟ್ ಬರೀರಿ. y0 ಪ್ಲಸ್ y6 ಆಮೇಲೆ ಪ್ಲಸ್ 4 ಟೈಮ್ಸ್ ಸಮೇಷನ್ ಆಫ್ y ಆರ್ಡ್ ಅಂದರೆ y ಆರ್ಡ್ ಏನು y1, ಇಲ್ಲಿ ಸಫಿಕ್ಸಲ್ಲಿ ಆಡಿರಬೇಕು. y1 y3 y5 y1 plus y3 plus y5 plus 2 times ರಿಮೈನಿಂಗ್ ಯಾವುದು y2 ಮತ್ತು y4 ಮಾತ್ರ y2
y2 ಪ್ಲಸ್ y4. ಈಗ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎ ಎಷ್ಟು 0, ಬಿ ಎಷ್ಟು 3, y ಏನು 1/4x ಪ್ಲಸ್ 5 dx, h ಅಂದರೆ 1/2/3, y0 ಪ್ಲಸ್ y6 ಅಂದರೆ 1/5 ಪ್ಲಸ್ 1/7 ಪ್ಲಸ್ 4 ಟೈಮ್ಸ್ y1 ಅಂದರೆ 1/7, y3 ಅಂದರೆ 1/11, y5 ಅಂದರೆ 1/15 ಪ್ಲಸ್ 2 ಟೈಮ್ಸ್ y2 ಅಂದರೆ 1/9 ಪ್ಲಸ್ y4 ಅಂದರೆ 1/13. ಈಗ ಎಸ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಟು 9 3 ಈಕ್ವಲ್ ಡಿವೈಡ್ ಹೊಡೀರಿ. 1/2/3 ಓಪನ್ ಬ್ರ್ಯಾಕೆಟ್ 1/5 ಪ್ಲಸ್ 1/7 ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 4 ಟೈಮ್ಸ್ 1/7 ಪ್ಲಸ್ 1/11 ಪ್ಲಸ್ 1/15 ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 2 ಟೈಮ್ಸ್ 1/9 ಪ್ಲಸ್ 1/13 ಎರಡು ಕ್ಲೋಸ್ ಬ್ರ್ಯಾಕೆಟ್ ಮಾಡಬೇಕು. ಆನ್ಸರ್ ಬಂದು ಶಿಫ್ಟ್ ಮೋಡ್ 6 4 0.3201 0.3201. ಸ್ವಲ್ಪ ಕ್ಯಾಲ್ಸಿಲಿ ಕರೆಕ್ಟಾಗಿ ಹೊಡೀರಿ. ಸ್ವಲ್ಪ ರಾಂಗ್ ಹೊಡೆದ್ರೂ ಮಾರ್ಕ್ಸ್ ಹೋಗ್ಬಿಡುತ್ತೆ. 1/2/3 1/5 ರಾಂಗ್ ಬಂದ್ಬಿಡುತ್ತೆ. ಅದು 1/5 ಪ್ಲಸ್ 1/7 ಪ್ಲಸ್ 4 ಟೈಮ್ಸ್ 1/7 1/11 1/15 ಪ್ಲಸ್ 2 ಟೈಮ್ಸ್ 1/9 ಪ್ಲಸ್ 1/13. ನೋಡಿ ಒಂದ್ಸತಿ ಚೆಕ್ ಮಾಡ್ಕೊಬಿಡೋಣ. ಇದು ನೋಡಿ 1/4x ಪ್ಲಸ್ 5 ಸೈಡಿಗೆ ಬನ್ನಿ. ಆಮೇಲೆ 0 ಹೊಡೀರಿ. ಇದು ರೈಟ್. ಆಮೇಲೆ 3 ಹೊಡೆದು ಈಕ್ವಲ್ ಕೊಡಿ. 0.3059 ಬರ್ತಾಯಿದೆ. ನಮಗೆ 0.3201 ಬರ್ತಾಯಿದೆ. ಅಪ್ರಾಕ್ಸಿಮೇಟ್ ಬರುತ್ತೆ. 3201 ಬರ್ತಾಯಿದೆ. 1/2/3 ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಸತಿ ನೋಡ್ಕೊಬಿಡಿ. ಇದು ನ್ಯೂಮೆರಿಕಲ್ ಅಂದರೆ ಅಪ್ರಾಕ್ಸಿಮೇಟ್ ಬರೋದು. ಚೆಕ್ ಮಾಡೋದು ಯಾಕೆ ಅಂದರೆ, ಈಗ ಎಕ್ಸಾಂಪಲ್ ನಮಗೆ ಆನ್ಸರ್ 2.3 ಪಾಯಿಂಟ್ ಅಂತ ಬಂದ್ಬಿಟ್ರೆ ಪಕ್ಕಾ ಗೊತ್ತಾಗುತ್ತೆ ಏನೋ ರಾಂಗಿದೆ ಅಂತ. 0.3 ರೇಂಜಲ್ಲೇ ಇರುತ್ತೆ ಅದು. ಈಗ ನೋಡಿ, ಫಸ್ಟ್ A0 B3 y = 1/4x ಪ್ಲಸ್ 5 ಆ್ಯಂಡ್ n ಅಂದರೆ 6, h ಅಂದರೆ b ಮೈನಸ್ a/n ಅಂದರೆ b ಎಷ್ಟು 3 - 0/n ಅಂದರೆ 6. ಆನ್ಸರ್ 1/2. ಈ ಟೇಬಲ್ ಮಾಡ್ಕೋಬೇಕು. ಟೇಬಲ್ಲು 0 1/2 1 3/2 2 5/2 3. ಇದು ಬಂದು 0ಗೆ 1/5 ಬರುತ್ತೆ, 1/2ಗೆ 1/7 ಬರುತ್ತೆ, ಆಮೇಲೆ 1/9 1/11 1/13 1/15 1/17. ಇದು A to B h/3 × y0 ಪ್ಲಸ್ y6 ಅಂದರೆ 1/5 ಪ್ಲಸ್ 1/7. ಸಾರಿ ಇಲ್ಲಿ ಸ್ವಲ್ಪ ರಾಂಗ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ರಾಂಗ್ ಬಂದಿರೋದು. ಫಸ್ಟ್ ಪ್ಲಸ್ y6 ಅಂದರೆ 1/17. 0.3061. ಇದು ನೋಡಿ, ಅದು ಮಾಡಿದಾಗ ಎಷ್ಟು ಬಂದಿತ್ತು? 3059 ಅಪ್ರಾಕ್ಸಿಮೇಟ್ ಬಂದಿದೆ. ಗೊತ್ತಾಗ್ತಿದೆಯಲ್ವ? ನೋಡಿ, ಫಸ್ಟು ಪ್ಲಸ್ ಲಾಸ್ಟು ಪ್ಲಸ್ 4 ಟೈಮ್ಸ್ y1 ಅಂದರೆ 1/7, y3 ಅಂದರೆ 1/11, y5 ಅಂದರೆ 1/15, ಆಮೇಲೆ y2 ಅಂದರೆ 1/9 1/13. ನೋಡಿ ಆನ್ಸರು ನೋಡಿ ಈಸಿ ಇರುತ್ತೆ ಪ್ರಾಬ್ಲಮ್ಮು, ಅಂದರೆ ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹುಷಾರಾಗಿ ಮಾಡಿ. ಇಲ್ಲಿ ಟೇಬಲ್ ಗಂಟ ಇದು ಕರೆಕ್ಟಾಗಿದ್ದರೆ ಇಲ್ಲಿ ಗಂಟ 4 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಇಲ್ಲಿ ಗಂಟ ಕರೆಕ್ಟ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.